ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಾಳೆ ನಡೀತಕ್ಕಂಥ ನಿಮಗೆ SA2 ದ್ವಿತೀಯ ಭಾಷೆ ಇಂಗ್ಲೀಷ್ಗಾಗಿ ಫಿಕ್ಸ್ ಕ್ವಶನ್ ಬರ್ತಾ ಇದೆ. ಇಲ್ಲಿ ಒಂದು 3 ಪ್ರೊಫೈಲ್ಗಳನ್ನು ಹೇಳ್ತೀನಿ, 3ರಲ್ಲಿ ಒಂದಂತೂ ಕೂಡ ಗ್ಯಾರಂಟಿಯಾಗಿ ಬರ್ತದೆ. ಯಾಕೆಂದರೆ 3 ಏನಿದಾವಪ್ಪ ಅಂದರೆ ನಿಮ್ಮ LBA ದಲ್ಲಿದ್ದಾವೆ ಮತ್ತು ಅದನ್ನು ಚೆನ್ನಾಗಿ ಶಾರ್ಟ್ ನೋಟ್ ನೋಡ್ಕೊಂಡು ಹೋಗಿ ಖಂಡಿತವಾಗಿ ನಿಮಗೆ ಇಲ್ಲಿಂದ ಅಂಕಗಳು ನಿಮಗೆ ಸಿಗ್ತಾವೆ. ಇದನ್ನು ಹೆಂಗೆ ಬರೀಬೇಕಂತ ಟ್ರಿಕ್ಸು ಕೂಡ ನಾನು ನಿಮಗೆ ಹೇಳ್ತೀನಿ, ಡೋಂಟ್ ವರಿ. ಈ ಥರದ ಒಂದು ಪ್ರಶ್ನೆ ಕೊಡ್ತಾರೆ, ಪ್ರೊಫೈಲ್ ರೈಟಿಂಗ್ ಅಂತ. ನೇಮ್ ಇರ್ತದೆ, ಡೇಟ್ ಆಫ್ ಬರ್ತ್ ಇದೆ, ಪ್ಲೇಸು, ಫಾದರು, ಮದರು, ಪ್ರೊಫೆಷನ್ನು, ಅಚೀವ್ಮೆಂಟು. ಓಕೆನಾ? ಸೊ ನೀವೇನು ಮಾಡಬೇಕಾಗಿದೆ, ಜಸ್ಟ್ ಇದನ್ನೆಲ್ಲ ಏನು ಮಾಡಬೇಕು, ಒಂದು ಪ್ಯಾರಾಗ್ರಾಫಲ್ಲಿ ಬರಿತಾ ಹೋಗಬೇಕು. ಫಸ್ಟ್ ಏನು ಬರೀಬೇಕು, ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ಲೂಥರ್ ಬರ್ಬೆಂಕ್. ಅಂದರೆ ಈ ಒಂದು ವಿವರಣೆ ಯಾರಿಗೆ ಸಂಬಂಧಪಟ್ಟಿದೆ, ಲೂಥರ್ ಬರ್ಬೆಂಕ್ ಅಂತ ಸಂಬಂಧಪಟ್ಟಿದೆ. ಆಮೇಲೆ ಅವ್ರು ಡೇಟ್ ಆಫ್ ಬರ್ತ್ ಅದಲ್ಲ, ಅವಾಗ ಏನು ಬರಬೇಕು, ಹೀಸ್ ಡೇಟ್ ಆಫ್ ಬರ್ತ್, ಹೀಸ್ ಅಂತ ಸೇರಿಸ್ಬೇಕು. ಇದು ಪುಲ್ಲಿಂಗ ಇರೋದ್ರಿಂದ ಏನು ಮಾಡ್ತೀರಿ, ಹೀಸ್ ಅಂತ ಸೇರಿಸ್ತೀರಿ. ಅದು ಸ್ತ್ರೀಲಿಂಗ ಇತ್ತಂದ್ರೆ ಹರ್ ಅಂತ ಸೇರಿಸ್ತೀರಿ. ಇದು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹೀಸ್ ಅಂದರೆ ಪುಲ್ಲಿಂಗ, ಹರ್ ಅಂದರೆ ಸ್ತ್ರೀಲಿಂಗ. ಓಕೆ, ಅವಾಗ ಸಿಂಪಲಾಗಿ ಏನು ಮಾಡ್ತೀರಿ, ಫಸ್ಟ್ ಬರೀತೀರಿ ಏನು, ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ಮಿಸ್ಟರ್ ಲೂಥರ್ ಬರ್ಬೆಂಕ್. ಹೀಸ್ ಡೇಟ್ ಆಫ್ ಬರ್ತ್ ಈಸ್, ಹೀಸ್ ಡೇಟ್ ಆಫ್ ಬರ್ತ್ ಈಸ್, ಇದಕ್ಕೆ ಏನದಲ್ಲ ಆಫ್ ಅಂತ ಸೇರಿಸ್ಬೇಕು, ಹಿಂದ್ಗಡೆ ಹೀಸ್ ಅಂತ ಹಚ್ಚಬೇಕು. ಅಷ್ಟೇ ಕೆಲಸ ಮಾಡೋದು, ಬೇರೆದೇನೂ ಇಲ್ಲ. ಹಿಂದ್ಗಡೆ ಏನು ಹಚ್ತೀರಿ, ಹೀಸ್ ಹಚ್ಚೋದು, ಮುಂದ್ಗಡೆ ಏನು ಮಾಡೋದು, ಈಸ್ ಹಚ್ಚೋದು. ಸಿಂಗುಲರ್ ಇರ್ತದೆ, ಪ್ಲೂರಲ್ ಇತ್ತಂದ್ರೆ ಆರ್ ಅಂತ ಹಚ್ಚೋದು. ಈಗ ಹೇಳ್ತೀನಿ ನೋಡ್ರಿ ನಿಮಗೆ. ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ಮಿಸ್ಟರ್ ಲೂಥರ್ ಬರ್ಬೆಂಕ್. ಹೀಸ್ ದ ಡೇಟ್ ಆಫ್ ಬರ್ತ್ ಈಸ್ March 7, 1849. ಹೀಸ್ ಪ್ಲೇಸ್ ಈಸ್ ಲ್ಯಾಂಡ್ಸ್ಟರ್ US. His father is Hans. His mother is Margaret Luther. His profession is pioneer in agricultural science. His achievements are developed more than 800 strains and varieties of plants. ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಬರೆದ್ರೂ ಕೂಡ ನಿಮಗೆ 2 ಮಾರ್ಕ್ಸನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಡಿಕ್ಟು ಬರಿಬೇಕಂದ್ರೆ ಈ ಥರ ಬರೀರಿ. ಓಕೆ, ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ, ಪ್ರಾಕ್ಟೀಸ್ ಮಾಡಿರಿ. ಅದನ್ನು ಪ್ರೊಫೈಲ್ ರೈಟಿಂಗ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ, ಪ್ರೊಫೈಲ್ ರೈಟಿಂಗ್ ಅಂತ ಹೇಳ್ತಾರೆ. ಎಷ್ಟನೇ ಪ್ರಶ್ನೆ ಬರ್ತದೆ ನಿಮಗದು, ಎಸ್, ಪ್ರಶ್ನೆ ಸಂಖ್ಯೆ ಇರ್ತಕ್ಕಂಥದ್ದು ಎಷ್ಟದಪ್ಪ ಅಂದರೆ ನಿಮ್ಮ ಕ್ವಶನ್ ಪೇಪರಲ್ಲಿ 19. ಎಷ್ಟದ, 19 ಅದ. ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ರು. ಇನ್ನು 2 ಇದಾವೆ. ಅವು 2 ಏನಿದಾವಪ್ಪ ಅಂದ್ರೆ, ಒಂದು ರಸ್ಕಿನ್ ಬಾಂಡ್ ಅದ, ಇನ್ನೊಂದು KP ಪೂರ್ಣಚಂದ್ರ ತೇಜಸ್ವಿ. ಇಲ್ಲಿದೆ ನೋಡಿ ರಸ್ಕಿನ್ ಬಾಂಡ್. ಅವಾಗೂ ಕೂಡ ಇದನ್ನು ಬರಿಬೇಕಾದ್ರೆ ಫಸ್ಟ್ ಏನಂತ ಸ್ಟಾರ್ಟ್ ಮಾಡಬೇಕು, ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ರಸ್ಕಿನ್ ಬಾಂಡ್. ಅಂದರೆ ಈ ಪ್ರೊಫೈಲ್ ರಸ್ಕಿನ್ ಬಾಂಡ್ ಅವರಿಗೆ ಸಂಬಂಧಪಟ್ಟಿದೆ. ದಿಸ್ ಪ್ರೊಫೈಲ್ ಈಸ್ belong to ರಸ್ಕಿನ್ ಬಾಂಡ್. ಇಷ್ಟು ಬರೋದು. ಆಮೇಲೆ ಸ್ಟಾರ್ಟ್ ಮಾಡಬೇಕು. ಏನು ಮಾಡಬೇಕು, ಹಿಂದ್ಗಡೆ ಹೀಸ್ ಹಚ್ಚಬೇಕು, ಮುಂದ್ಗಡೆ ಈಸ್ ಹಚ್ಚಬೇಕು. ಹೀಸ್ ಡೇಟ್ ಆಫ್ ಬರ್ತ್ ಈಸ್ 19 May 1934. ಹೀಸ್ ಬರ್ತ್ ಪ್ಲೇಸ್ ಈಸ್ ಕಸೂಲಿ UP. ಓಕೆ, ಅರ್ಥ ಆಯ್ತಾ. ಹೀಸ್ ವರ್ಕ್ಸ್ ಆರ್ ಅಂದರೆ ಇಲ್ಲಿ ಭಾಳ ಇದಾವೆ ನೋಡಿ, ನೋವೆಲಿಸ್ಟ್, ಶಾರ್ಟ್ ಫ್ಲೋ. ಅವಾಗ ಏನು ಮಾಡಬೇಕು, ಆರ್. ಹೀಸ್ ಅವಾರ್ಡ್ಸ್ ಆರ್. ಇದು ಏನದ, ಪ್ಲೂರಲ್ ಅದ. ಸೊ ಹೀಗಾಗಿ ನಾನು ಏನು ಬರಿತೀನಿ, ಆರ್ ಅಂತ ಬರಿತೀನಿ. ಒಂದು ಪ್ರೊಫೈಲ್ ಪ್ಯಾರಾಗ್ರಾಫಲ್ಲಿ ಬರೀರಿ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ರಸ್ಕಿನ್ ಬಾಂಡ್. ಹೀಸ್ ಡೇಟ್ ಆಫ್ ಬರ್ತ್ ಈಸ್ 19 May 1934. ಹೀಸ್ ಅ ಬರ್ತ್ ಪ್ಲೇಸ್ ಈಸ್ ಕಸೂಲಿ UP. ಹೀಸ್ ವರ್ಕ್ಸ್ ಆ್ಯಂಡ್ ಅಕ್ಯುಪೇಷನ್ಸ್ ಆರ್ ನೋವೆಲಿಸ್ಟ್, ಶಾರ್ಟ್ ಸ್ಟೋರಿ ರೈಟರ್. ಆ್ಯಂಡ್ ಹಿಸ್ ಅವಾರ್ಡ್ಸ್ ಆರ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ 1992 ಅಂತ ಬರೆದ್ರೆ ಸಾಕು. ಅದನ್ನು ಬರಲಂದ್ರೆ ಈ ಥರ ಆದರೂ ಕೂಡ ಬರೀರಿ. ಓಕೆ, ಸೊ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಅಂಕಗಳನ್ನು ಕೊಡ್ತಾರೆ. ಬಟ್ ಈ ಪ್ರಶ್ನೆಗಳನ್ನು ಬಿಡ್ಲಿಕ್ಕೆ ಹೋಗಬೇಡಿ. ಯಾಕೆ ಫ್ರೆಂಡ್ಸ್, ಇದಕ್ಕೆ ಎಷ್ಟು ಅಂಕ ಇದೆ, 3 ಮಾರ್ಕ್ಸ್ ಇದೆ. ಓಕೆ, ನೀವು ಜಸ್ಟ್ ಕ್ವಶನ್ ಅಟೆಂಡ್ ಮಾಡಿದರೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಬಟ್ ನೀವು ಖಾಲಿ ಬಿಟ್ಟು ಬಂದರೆ ನಿಮಗೆ ಅಂಕಗಳನ್ನು ಕೊಡೋದಿಲ್ಲ. ಸೊ ಆ ಕಾರಣಕ್ಕಾಗಿ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ಮಿಸ್ ಮಾಡಲಾರ್ದೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಪ್ರೊಫೈಲ್ ರೈಟಿಂಗನ್ನು ಬರೆದು 3 ಮಾರ್ಕ್ಸನ್ನು ತೊಗೋಬೇಕು. ಓಕೆ, ಹಾಗಾದರೆ ಇದೊಂದು ಪ್ರಾಕ್ಟೀಸ್ ಮಾಡಿ. ಏನಿದೆ ನೇಮು, ಪೂರ್ಣಚಂದ್ರ ತೇಜಸ್ವಿ. ಓಕೆನಾ. ನೆಕ್ಸ್ಟ್ ಇವರ ಬಾರ್ನ್ ಡೇಟ್ ಏನು ಕೊಟ್ಟಿದ್ದಾರೆ, 8 September 1938 ಕುಪ್ಪಳಿ. ಇವರ ಪೇರೆಂಟ್ಸ್ ಯಾರು, ಕುವೆಂಪು ಮತ್ತು ಹೇಮಾವತಿ. ಸ್ಪಾಸ್ ಯಾರು, ರಾಜೇಶ್ವರಿ. ಪೆನ್ ನೇಮ್ ಏನು, ಪೂಚಂತೆ. ನೋಟೇಬಲ್ ವರ್ಕ್ಸ್ ಏನದ, ಕರ್ವಾಲೋ, ಜುಗ್ರಾ ಕ್ರಾಸ್, ಚಿದಂಬರ ರಹಸ್ಯ, ಎಟ್ಸೆಟ್ರಾ. ಅಕ್ಯುಪೇಷನ್ ಏನದ, ರೈಟರ್, ನೋವೆಲಿಸ್ಟ್, ಫೋಟೋಗ್ರಾಫ್, ಪೇಂಟರ್. ಇದು ಏನಾಗಿತ್ತಪ್ಪ ಅಂದರೆ ಇತ್ತು. ಅವಾಗ ನಾನು ಹೇಳಿದ್ದೀನಿ, ಫಸ್ಟ್ ಏನಂತ ಸ್ಟಾರ್ಟ್ ಮಾಡಿದ್ದೀರಿ, ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ಮಿಸ್ಟರ್ ಪೂರ್ಣಚಂದ್ರ ತೇಜಸ್ವಿ. ಓಕೆ, ಆಮೇಲೆ ಹೀಸ್ ಅ ಬಾರ್ನ್
ಬರ್ತ್ ಡೇಟ್ ಬರೀರಿ ಅಥವಾ ಬಾರ್ನ್ ಡೇಟ್ ಅಂತ ಬರೋದು ನಡೀತದೆ. ಡೇಟ್ ಈಸ್ 8 ಸೆಪ್ಟೆಂಬರ್ 1938, ಕುಪ್ಪಲಿ. ಹೀಸ್ ಅ ಪೇರೆಂಟ್ಸ್ ಆರ್ ಬರಿಬೇಕು, ಯಾಕಂದರೆ ಇದು ಪ್ಲೂರಲ್ ಅದ. ಕುವೆಂಪು ಆ್ಯಂಡ್ ಹೇಮಾವತಿ. ಹೀಸ್ ಸ್ಪಾಸ್ ಈಸ್ ರಾಜೇಶ್ವರಿ. ಹೀಸ್ ಪೆನ್ ನೇಮ್ ಈಸ್ ಪೂಚಂತೆ. ಹೀಸ್ ನೋಟೇಬಲ್ ವರ್ಕ್ಸ್ ಅದ, ಆರ್ ಬರಿತೀರಿ. ಕರ್ವಾಲೋ, ಜುಗರಿ ಕ್ರಾಸ್, ಚಿದಂಬರ ರಹಸ್ಯ ಎಟ್ಸೆಟ್ರಾ. ಹೀಸ್ ಅಕ್ಯುಪೇಷನ್ಸ್ ಆರ್ ಅಂತ ಬರಿತೀರಿ. ರೈಟರ್, ನೊವೆಲಿಸ್ಟ್, ಫೋಟೋಗ್ರಾಫರ್, ಪೇಂಟರ್ ಅಂತಿದೆ. ಈತದ ಡಿಕ್ಟು ಅಕ್ಯುರೇಟ್ ಆನ್ಸರ್ ಈ ಥರ ಬರಬೇಕು. ಓಕೆನಾ, ನಿಮ್ಮ ಎಲ್ ಬಿ ಎದಲ್ಲದ. ಪೂರ್ಣಚಂದ್ರ ತೇಜಸ್ವಿ ವಾಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಇಂಡಿಯನ್ ಪರ್ಸನಾಲಿಟಿ ಬಾರ್ನ್ ಆನ್ 18 ಸೆಪ್ಟೆಂಬರ್ 1938 ಇನ್ ಕುಪ್ಪಲಿ. He was the son of renowned Kannada poet Kuvempu and Hemavati, affectionately known as Poochante. He was married to Rajeshwari. Tejasvi was a gifted writer, novelist, photographer and a painter with a deep love for nature and science. His writing style was engaging, thought-provoking, often blending adventure with the philosophical insights. Some of his most notable works include Karvalo, Jugari Kras, Chidambara Rasha. He made a significant contribution to Kannada literature and inspired generations of readers with his ಕ್ರಿಯೇಟಿವಿಟಿ ಆ್ಯಂಡ್ ಇಮ್ಯಾಜಿನೇಷನ್. ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಫ್ರೆಂಡ್ಸು, ನೀವು ಬರೆದ್ರೆ ನಿಮಗೆ ಫಿಕ್ಸಾಗಿ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, 3 ಅಂಕಗಳನ್ನು ಕೊಡ್ತಾರೆ. ಇದು ಪ್ರೊಫೈಲ್ ರೈಟಿಂಗ್ ಅಂತ ಇರುತ್ತೆ. ಪ್ರಶ್ನೆ ಸಂಖ್ಯೆ ಎಷ್ಟು? 19 ಇದೆ. 3 ಮಂದಿದ ಬಗ್ಗೆ ಕೊಟ್ಟಿದ್ದೀನಿ. 3ರಲ್ಲಿ ಒಂದು ನಿಮ್ಗೆ ಏನಾಗ್ತದಪ್ಪ ಅಂದರೆ ಫಿಕ್ಸ್ ಆಗಿ ಬರ್ತದೆ. ಸ್ವಲ್ಪ ನೀವೇನು ಮಾಡಿ ಅಂದರೆ ಸ್ಕ್ರೀನ್ಶಾಟ್ಗಳನ್ನು ಕ್ಯಾಪ್ಚರ್ ಮಾಡಿರಿ. ಅಲ್ಲಲ್ಲಿ ಸ್ಕ್ರೀನ್ಶಾಟ್ಗಳನ್ನು ತೊಗೊಂಡು ಅದನ್ನು ನೀಟಾಗಿ ಮಾಡಿದರೆ ಬರ್ಕೊಂಡು ಒಂದು ಸರಿ ಬಾಯ್ ಮಾಡ್ಕೊಡ್ರಿ. 3 ಮಂದಿ ಅದ, 3 ಮಂದಿ ಬಿಟ್ಟು ಬೇರೆದವ್ರು ಯಾರು ಬರೋದಿಲ್ಲ. ಬಂದರೂ ಕೂಡ ಮತ್ತೆ ಅದನ್ನು ಸೇಮ್ ನಾನು ನಿಮಗೆ ಕ್ಲೂಸ್ ಹೇಳಿದ್ದೀನಿ. ಹಿಂದ್ಗಡೆ ಏನು ಮಾಡಬೇಕು, ಪುಲ್ಲಿಂಗ ಇತ್ತಂದರೆ ಹೀಸ್ ಹಚ್ಚಬೇಕು, ಮುಂದ್ಗಡೆ ಸ್ತ್ರೀಲಿಂಗ ಇತ್ತಂದರೆ ಹರ್ ಹಚ್ಚಬೇಕು. ಓಕೆ, ಆ ಒಂದು ನೀವು ಟ್ರಿಕ್ಸನ್ನು ಯೂಸ್ ಮಾಡಿದ್ದೆ ಆದರೆ ಫ್ರೆಂಡ್ಸ್ ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ ಅಂತ ಹೇಳ್ತಾ ಇಲ್ಲಿಯವರೆಗೆ. ಸೊ ಈ ವಿಡಿಯೋದಿಂದ ಪ್ರೊಫೈಲ್ ರೈಟಿಂಗ್ ಅಂತೂ ಕೂಡ ನೀವು 3 ಮಾರ್ಕ್ಸ್ ಗ್ಯಾರಂಟಿಯಾಗಿ ತೊಗೋತೀರಿ. ಯಾವುದೇ ಚಿಂತೆ ಇಲ್ಲ, ಅದನ್ನು ಚೆನ್ನಾಗಿ ನೀಟಾಗಿ ಬರೀರಿ. ಇನ್ನು ಮುಂದೆ ನಿಮಗೆ 2 ಮತ್ತು 3 ಮಾರ್ಕ್ಸಿನ ಯಾವೆಲ್ಲ ಪ್ರಶ್ನೆಗಳಿದಾವೆ ಅನ್ನೋದನ್ನು ಸಹಿತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಮತ್ತು 3 ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ. 2 ಕ್ವಶನ್ ಪೇಪರ್, ಒಂದು DSRTದು ಒಂದು ಕ್ವಶನ್ ಪೇಪರ್ ಅದ, ನಂದೇ ಒಂದು ಹಾಕಿರ್ತಕ್ಕಂಥ ಕ್ವಶನ್ ಪೇಪರ್ ಅದ. ಅವೆರಡು ಕ್ವಶನ್ ಪೇಪರನ್ನು ಚೆನ್ನಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ, ಸೊ ನಾನು ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿಯವರೆಗೆ ಎಲ್ಲರೂ ಕೂಡ ವಿಡಿಯೋಗಳನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಏನಾದರೂ ಕಮೆಂಟ್ ಇತ್ತಂದರೆ ನಿಮ್ಮ ಕಮೆಂಟ್ಗಳನ್ನು ಮಾಡಿ, ಸೊ ಅದಕ್ಕೂ ಕೂಡ ನಾನು ಉತ್ತರಗಳನ್ನು ಕೊಡ್ತೀನಿ ಅಂತ ಹೇಳ್ತಾ, ಎಲ್ಲರೂ ಲೈವ್ಗೆ ಬಂದಿದ್ದಕ್ಕಾಗಿ, ಎಲ್ಲರೂ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು. ಇದಂತೂ ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ.